ಮಂಡ್ಯ ಜಿಲ್ಲೆಯಲ್ಲಿರುವಂಥ ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನ ಭೇಟಿ ಮಾಡ್ತಾ ನಾವು KR ಪೇಟೆಯಲ್ಲಿರುವಂಥ ಹೊಸಹೊಳ್ಳಲು ಅನ್ನೋ ಗ್ರಾಮದ ಕಡೆ ಹೊರಟ್ವಿ. ಐತಿಹಾಸಿಕ ಕಲಾ ಶ್ರೀಮಂತಿಕೆಯಿಂದ ಕೂಡಿರುವಂಥ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಇರೋದು ಅಲ್ಲೇನೆ. ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿದ್ದೀವಿ. ನಮಗೆ ಇನ್ನೊಬ್ರು ಹವ್ಯಾಸಿ ಇತಿಹಾಸ ತಜ್ಞರು, ವೃತ್ತಿಯಲ್ಲಿ ಶಿಕ್ಷಕರು ಮತ್ತು ಉರಗ ತಜ್ಞರು ಆಗಿರುವಂಥ ರಂಗಸ್ವಾಮಿ ಸರ್ ಅವ್ರು ಸಿಕ್ಕಿದ್ದಾರೆ. ನಮ್ಮ ಶಶಿಧರ್ ಸರ್ ಫ್ರೆಂಡ್ ಕೂಡ. ಸರ್, ನಿಮ್ಮ ಊರನ್ನ ನೋಡೋಕೆ ಬಂದಿದ್ದೀವಿ, ನಿಮ್ಮೂರಲ್ಲಿರೋಂಥ ವಿಶೇಷತೆ ತಿಳ್ಕೊಳ್ಳೋದಕ್ಕೆ ಅಂತ. ಎಲ್ಲಿ ಕರ್ಕೊಂಡು ಬಂದಿದ್ದೀರಾ ಈಗ ನಮ್ಮನ್ನು? ಸರ್, ಹೊಯ್ಸಳರ ಪ್ರಸಿದ್ಧ ದೇವಾಲಯಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಹೊಸಹೊಳ್ಳಲು ಕೂಡ ಬಹಳ ಪ್ರಮುಖವಾಗುತ್ತೆ. ಇದು ಅಂದರೆ 13ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ದೇವಸ್ಥಾನ. ಜಗಲಿಯ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹ ಅದ್ಭುತ ಶಿಲ್ಪಕಲೆಗಳಿಂದ ಕೂಡಿರ್ತಕ್ಕಂತಹ ಒಂದು ದೇವಸ್ಥಾನ. ಹೊಯ್ಸಳರ ಕಾಲದ ದೇವಾಲಯಗಳ ಪಟ್ಟಿಗೆ ಸೇರುವಂಥ ಇದೊಂದು ದೇವಸ್ಥಾನ ತುಂಬಾ ಒಂದು ಪ್ರಸಿದ್ಧವಾಗಿರೋದು. ಬಟ್ ತುಂಬ ಜನಗಳಿಗೆ ಗೊತ್ತಿಲ್ಲ. ನಾವು ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ಹೇಳಿದ ತಕ್ಷಣ ಬೇಲೂರು ಹಳೇಬೀಡು ಅಷ್ಟೇ ನೆನಪಾಗುತ್ತೆ. ಬಟ್ ಇಲ್ಲಿರುವಂಥ ದೇವಸ್ಥಾನ ಕೂಡ ಒಂದು ವಾಸ್ತುಶಿಲ್ಪ ಮತ್ತು ಇಲ್ಲಿರುವಂಥ ಶಿಲ್ಪಕಲೆ, ಅಲ್ಲಿ ಹೋಗೇ ತಿಳ್ಕೊಳ್ಳೋಣ ಬನ್ನಿ. ಹೊಯ್ಸಳರ ಶೈಲಿಗಳಲ್ಲೇ 3ನೇ ಶೈಲಿ ಇದೆ. ಅಂದ್ರೆ ಹೊಯ್ಸಳ ಶೈಲಿ ಒಂದೇ ಶೈಲಿಯಲ್ಲಿ ಸ್ವಲ್ಪ ವಿಭಿನ್ನ. ಈ ಜಗಲಿಯ ಮೇಲೆ, ಜಗಲಿ ಮೇಲೆ ಇದೆ ಇದು. ಸುಮಾರು 5 ಅಡಿ ಎತ್ತರದ ಜಗಲಿ ಮೇಲೆ ಕಟ್ಟಿರ್ತಕ್ಕಂತಹದ್ದು. ಇಲ್ಲಿ 3 ಗೋಪುರಗಳು ನಮಗೆ ಸಿಗ್ತವೆ. ಹಾಗಾಗಿ ಬಹಳ ವಿಶೇಷ. ಹಿಂದ್ಗಡೆಯಲ್ಲಿ ಇದು ವಿಜಯನಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಈ ಒಂದು ಭಾಗ. ಓಕೆ. ಇನ್ನ ಒಳಗಿನ ಭಾಗ 1250 ಇಸ್ವಿನಲ್ಲಿ ಹೊಯ್ಸಳರ ವೀರ ನರಸಿಂಹನ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಚಿತ್ರಣ ಸಿಗುತ್ತೆ ಸರ್. ಉಳಿದಿರುವಂಥ ಅಷ್ಟು ಹೊಯ್ಸಳ ದೇವಸ್ಥಾನಗಳು ನಮ್ಮ ಪುಣ್ಯ ಅನ್ಬೋದು ನಾವು ನೋಡೋದಕ್ಕೆ. ಕಾಲಗರ್ಭದಲ್ಲಿ ಎಷ್ಟೋ ದೇವಸ್ಥಾನಗಳು ಮಣ್ಣಾಗಿ ಹೋಗಿದ್ದಾವೆ. ಹೊಯ್ಸಳರ ನಂತರ ಬಂದ ವಿಜಯನಗರದ ಅರಸರು, ಅಂದರೆ ಹೊಯ್ಸಳರ ಮುಂದುವರಿಕೆ ಅಂತಲೇ ನಾವು ಹೇಳ್ಬೋದು ಅವ್ರನ್ನ. ವಿಜಯನಗರದ ಅರಸರು ಹೊಯ್ಸಳರು ನಿರ್ಮಿಸಿದಂತಹ ಅನೇಕ ದೇವಸ್ಥಾನಗಳನ್ನು ಆ ಕಾಲಕ್ಕೇ ಜೀರ್ಣೋದ್ಧಾರ ಮಾಡಿ ರಕ್ಷಣೆ ಮಾಡಿದ್ದಾರೆ. ವಿಜಯನಗರದ ಅರಸರಿಂದಲೇ ನಮಗೆ ಇಂದು ಎಷ್ಟೋ ಹೊಯ್ಸಳ ದೇವಸ್ಥಾನಗಳು ನಮಗೆ ಕಾಣಸಿಗುತ್ತೆ. ಈಗ ನೀವು ನೋಡ್ತಾ ಇರುವಂಥ ಮುಂಭಾಗದಿಂದ ನೋಡಿದ್ರೆ ಇದು ನಮಗೆ ಹೊಯ್ಸಳ ದೇವಸ್ಥಾನ ಅಂತ ಒಂದೇ ನೋಟಕ್ಕೆ ಕಾಣಿಸೋದಿಲ್ಲ. ಇದು ವಿಜಯನಗರ ಕಾಲದಲ್ಲಿ ಕಟ್ಟಿಸಿರುವಂಥ ಮಂಟಪ. ಇದು ಒಳಗಡೆಗೆ ನಮಗೆ ಹೊಯ್ಸಳ ದೇವಸ್ಥಾನ ಇದೆ. ಅಂದರೆ ಆಗಿನ ಕಾಲದಲ್ಲೇ ವಿಜಯನಗರದ ಅರಸರು ಹೊಯ್ಸಳ ದೇವಸ್ಥಾನಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ಮಾರ್ಗವನ್ನು ಅನುಸರಿಸಿದ್ದಾರೆ. ಇದು ಇಲ್ಲೇ ಅಲ್ಲ, ತುಂಬ ಜಾಗಗಳಲ್ಲಿ ನಮಗೆ ಮುಂಭಾಗದಲ್ಲಿ ವಿಜಯನಗರ ಕಾಲದ ರಚನೆ ಕಾಣುತ್ತೆ, ಆದರೆ ಹಿಂಭಾಗಕ್ಕೆ ಹೊಯ್ಸಳ ದೇವಸ್ಥಾನ ಇದೆ. ಓಕೆ. ಈ ಭಾಗದಿಂದ ಹೊಯ್ಸಳರ ದೇವಸ್ಥಾನ ನಮಗೆ ಕಾಣುತ್ತೆ. ಹಾಂ ಸರ್, ಇಲ್ಲಿ ಮಹಾದ್ವಾರದಲ್ಲೇ ಎಷ್ಟೊಂದು ಕೆತ್ತನೆಗಳು ಕಾಣಿಸ್ತಾ ಇದೆ. ಇದು ವಿಷ್ಣುವಿನ ಮೂರ್ತಿನ ಸರ್? ಹೌದು, ವಿಷ್ಣುವಿನ. ತುಂಬ ಚೆನ್ನಾಗಿದೆ. ಇಲ್ಲಿ ಬನ್ನಿ ಸರ್, ನಾವು ಡಿಪಾರ್ಟ್ಮೆಂಟ್ ಅವರು. ಹಾಂ ಸರ್, ಹೇಳಿ ಸರ್. ಹೊಯ್ಸಳ ಕಾಲದಲ್ಲಿ ಕೆತ್ತಿರೋಂಥ ದೇವಾಲಯ. ಹಳೇಬೀಡು ಒಳಭಾಗ ನೋಡ್ತದೆ, ಬೇಲೂರು ಒಳಭಾಗ ನೋಡ್ತದೆ, ಸೋಮನಾಪುರ ಹೊರಭಾಗ ನೋಡ್ತದೆ, ಗೋಯಿನಹಳ್ಳಿ ಹೊರಭಾಗ ಒಳಭಾಗ ಐತೆ. ಈ ಊರು ಹೊಸಹೊಳ್ಳಲ್ಲಿ ಬಂದಾಗ ಹೊರಗಡೆಯಿಂದ ನೋಡಿದ್ರೆ ರಾಮಾಯಣ ಮಹಾಭಾರತ ನಿಮ್ಮ ಮನಸ್ಸಲ್ಲಿ ಏನೈತೆ ಪೂರ್ತಿ ಕೆತ್ತನೆ ಮಾಡಿದ್ದಾರೆ. ಆದರೆ ನೋಡಿದ್ರು ಮಾತ್ರ ಗೊತ್ತಾಗೋದು, ನೋಡಲಿಲ್ಲ ಅಂದರೆ ನಿಮ್ಗೇನು ಹೋಗಿಲ್ಲ. ಹೊರಗಡೆಯಿಂದ ಬಂದು ಒಳಗಡೆ ಬಂದರೆ ಮಾತ್ರ ದೇವಸ್ಥಾನ ಇತಿಹಾಸ ಗೊತ್ತಾಗೋದು. 10 ಭುವನೇಶ್ವರಿ ಐತೆ. ಇಲ್ಲಿ ವಾಲಿಗೆ ಹಾಕೋ ತೀರ್ಪಿದಾಗೆ ಮಧ್ಯೆ ನಾನು ನಿಂತಿರೋ ಡೈರೆಕ್ಷನ್ ಎರಡೇ ಜೈಂಟ್. ಇಲ್ಲಿ ನೋಡಿ ಸರ್, ಈ ಜೈಂಟಲ್ಲಿ ಮಧ್ಯೆ ನಾನು ಬಿಸ್ತು ಅಂತ ಓಪನ್ ಆಯ್ತು ನೋಡಿ ಸರ್, ನಾನು ನಿಂತಿರೋ ಡೈರೆಕ್ಷನ್. ಓಕೆ ಓಕೆ. ಈ ಮಧ್ಯೆ ನಾನು ಬಿಸ್ತು ಅಂದ್ರೆ ಓಪನ್ ಆಯ್ತದೆ, ತಿರ್ಗಾ ಕೂಡ್ಕತ್ತದೆ. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡ್ತಾರೆ. ಹಳೇಬೀಡು ಬೇಲೂರಿಗಿಂತ ಉನ್ಮತಿ ಆದ ಕೆಲಸ ನೋಡಿ ಸರ್. ಒಂದು ಚೂರು ಬೇಜಾರಾಗಬೇಕು ಕೆಲಸ, ಎಷ್ಟು ಅದ್ಭುತ ಆಗಿಬಿಟ್ಟಿದ್ದಾರೆ ಅಂತ. 4 ಬೆಟ್ಟು ಕರೆಕ್ಟಾಗಿ ಬಂದು ನಿಂತ್ಕೊಂಡು ನೋಡಿ ಸರ್. 4 ಬೆಟ್ಟು ತೆಗ್ದಿದೆ ನೋಡಿ ಸರ್. 4 ಬೆಟ್ಟು ಆಗ್ತದೆ. 4 ಬೆಟ್ಟು ಕರೆಕ್ಟಾಗಿ ನಾನು ಎತ್ತ ಮೂಲೆ ನಿಂತಿದ್ರು ಬಂದಿರ್ತದೆ ಸರ್. ಈಗ ನೀವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಂತೆ ನಿಮಗೆ ಆ ಕಡೆ ಈ ಕಡೆ ನಿಮಗೆ ಶಾಸನ ಅಥವಾ ಜಗಲಿ ಥರದ ಕಾಣುತ್ತೆ. ಅದರ ಒಳಗಡೆ ಬಂದರೆ ನಿಮಗೆ 2 ಪಿಲ್ಲರ್ ಕಾಣುತ್ತೆ. ನೋಡಿ,
ಹೌದು. ಮತ್ತು ಆ ಕಡೆ ಒಂದು ಪಿಲ್ಲರ್ ಇದೆ. ಎರಡು ನೋಡೋದಕ್ಕೆ ಸ್ವಲ್ಪ ಐಡೆಂಟಿಕಲ್ ಆಗಿದೆ, ಬಟ್ ಅದು ತುಂಬ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿದೆ ಆ ಪಿಲ್ಲರು ಓಕೆ. ಈ ಪಿಲ್ಲರ್ಗಿಂತ. ಆದರೆ ನೀವು ನವರಂಗ ಭಾಗದಲ್ಲಿ ನೀವು 4 ಪಿಲ್ಲರನ್ನು ನೋಡ್ಬೋದು. ಅಲ್ಲಿ ನೋಡಿ ನವರಂಗ ಭಾಗಗಳು, ನವರಂಗಕ್ಕೆ ಆಧಾರವಾಗಿ 4 ಪಿಲ್ಲರ್ ಇದೆ. ಅದು ಚತುರಸ್ರ ಅಂತಾರೆ. ಈ ಭಾಗ ಇದೆಯಲ್ಲ, ಇದು 4 ಸೈಡ್ ಇದೆ, 1 2 3 4. ಇದನ್ನು ಚತುರಸ್ರ ಅಂತಾರೆ ಈ ಭಾಗವನ್ನು. ಮತ್ತು ಈ ಭಾಗ ಇಲ್ಲಿದೆಯಲ್ಲ, ಇಲ್ಲಿವರೆಗೂ, ಈ ಕೆಳಗಡೆಯಿಂದ ಇಲ್ಲಿಂದ ಇಲ್ಲಿವರೆಗೂ ಒಂದೇ ಕಲ್ಲು. ಓಹೋ, ಓಕೆ. ಒಂದೇ ಕಲ್ಲು. ಇಲ್ಲಿಂದ ಇದ್ರ ಮೇಲ್ಗಡೆ ಒಂದು ಭಾಗ, ಓಕೆ. ಇಲ್ಲಿಂದ ಅದ್ರ ಮೇಲ್ಗಡೆ ಒಂದು ಭಾಗ. ಸೊ ಇದನ್ನೆಲ್ಲ ಅಸೆಂಬಲ್ ಮಾಡೋದಕ್ಕೆ ಈ ಭಾಗದ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿರ್ತಾರೆ. ಓಕೆ. ಆ ಹೋಲ್ ಮೇಲೆ ಇದನ್ನು ಕೂರಿಸ್ತಾರೆ. ಅದು ಶೇಕ್ ಆಗಬಾರ್ದು, ಜರಗಬಾರ್ದು ಅಂತ. ಮತ್ತೆ ಅದನ್ನು ಅದ್ರ ಮೇಲ್ಗಡೆ ಕೂರಿಸಿ ಈ ಒಂದು ಕಂಪ್ಲೀಟ್ ಪಿಲ್ಲರನ್ನು ನಿರ್ಮಾಣ ಮಾಡ್ತಾರೆ. ಓಕೆ. ಈ ಪಿಲ್ಲರನ್ನು ನೀವು ಗೆರೆಗಳು ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಇದು ಕೈಯಲ್ಲಿ ಕೆತ್ತಿರುವಂಥ ಪಿಲ್ಲರ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಆಗಿನ ಕಾಲಕ್ಕೇನೆ ಲೇತ್ ಟೆಕ್ನಾಲಜಿ ಅಂತ ಅದೇ ತಿರುಗಣೆ ಯಂತ್ರ ಅಂತ ನಾವು ಸಾಮಾನ್ಯವಾದ ಭಾಷೆಯಲ್ಲಿ ಕರಿತೀವಿ. ಆ ತಿರುಗಣೆ ಯಂತ್ರಗಳಲ್ಲಿ ತಯಾರಿಸಿರುವಂಥ ಕಂಬಗಳಿವೆ. ಅಂದರೆ ಒಂದು ಸಾಮಾನ್ಯವಾದ ಕಲ್ಲಿನ ಕಂಬವನ್ನು ಎರಡೂ ಕಡೆ ಫಿಕ್ಸ್ ಮಾಡಿ ಹರಿಯುವ ನೀರಿನ ಮುಖಾಂತರ ಅದನ್ನು ತಿರುಗಿಸಿ ಉಳಿಗಳ ಸಹಾಯದಿಂದ ಈ ಥರ ರಿಂಗ್ಸನ್ನು ಮಾಡ್ತಿದ್ರು ಅಂತ ಒಂದು ಥಿಯರಿ. ಮತ್ತೆ ಆನೆಗಳ ಸಹಾಯದಿಂದ, ಎತ್ತುಗಳ ಸಹಾಯದಿಂದ ಈ ತರಹದ ರಿಂಗ್ಸ್ ಅಂದ್ರೆ ಉಂಗುರಾಕಾರ ಅಂತೀವಲ್ಲ, ಈ ತರದ ರಚನೆಗಳನ್ನ ಮಾಡ್ತಾ ಇದ್ರು. ನಂತರ ಈ ತರ ಸೂಕ್ಷ್ಮವಾಗಿ ಕೈಯಲ್ಲಿ ಕೆತ್ತುತ್ತಿದ್ರು ಅಂತ ಒಂದು ಕಾನ್ಸೆಪ್ಟ್ ಇದೆ. ಆದ್ರೆ ಅದು ಕಾನ್ಸೆಪ್ಟ್ ಅಷ್ಟೇ, ನಮ್ಮ ಊಹೆ ಅಷ್ಟೇ. ಈಗ ಆದ್ರೆ ಆಗ ಏನ್ ಟೆಕ್ನಾಲಜಿ ಇತ್ತು ಅಂತ ನಮ್ಗೆ ಈಗ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇದು ತಿರುಗಣೆ ಯಂತ್ರದಲ್ಲಿ ಮಾಡಿರಬಹುದು ಅಂತ ಈಗ ಅಂದ್ಕೊಂಡ್ರು ಕೂಡ ಈ ಪಿಲ್ಲರ್ ಅನ್ನ ನೀವು ನೋಡಿದ್ರೆ ಇದು ಯಾವ ತಿರುಗಣೆ ಯಂತ್ರದಲ್ಲೂ ಮಾಡೋಕ್ಕಾಗೋದಿಲ್ಲ. ಅದೇ ಕಲ್ಲಿನ ಕಂಬ ಜೋರಾಗಿ ತಿರುಗಬೇಕಾದ್ರೆ ನಾವು ಉಳಿಗಿಟ್ರೆ ಮಾತ್ರ ಆ ಥರ ರಿಂಗ್ಸ್ ಬರುತ್ತೆ ಹೊರತು ಈ ಥರ ಅಡ್ಡಡ್ಡ ಬರೋಕ್ಕೆ ಚಾನ್ಸ್ ಇಲ್ಲ. ಹೌದು. ಸೊ ಈ ಕಂಬವನ್ನು ಯಾವ ಥರ ಮಾಡಿರ್ಬೋದು ಅಂತ ನಾವು ಈಗ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೌದು ಹೌದು. ಅಂತ ಟೆಕ್ನಾಲಜಿ ಏನಿತ್ತು ಅಂತ ನಾವು ಈಗ ಗೆಸ್ ಮಾಡ್ಬೋದು ಅಷ್ಟೇ ಹೊರತು ಆಗ ನಿಜವಾಗ್ಲೂ ಏನು ಟೆಕ್ನಾಲಜಿ ಇತ್ತು ಅಂತ ನಮ್ಗೆ ಈಗ ನಿಜವಾಗ್ಲೂ ಗೊತ್ತಿಲ್ಲ. ಹೌದು. ಮತ್ತೆ ಎಷ್ಟು ದಿವಸಗಳ ಕಾಲ ತಗೊಂಡಿರ್ಬೋದು ಇದನ್ನು. ಹೌದು ಹೌದು. ಈಗ ನಾವು ಒಂದು ಮರದಲ್ಲೇ ಒಂದು ಕಂಬವನ್ನು ಮಾಡಬೇಕು ಅಂದರೆ ಸುಮಾರು 2-3 ದಿನ ಟೈಮ್ ತಗೋತೀವಿ ಹೌದು ಮಿಷಿನಲ್ಲಿ. ಆದರೆ ಕೈಯಲ್ಲಿ ಇಂಥ ಒಂದು ಕಂಬವನ್ನು ಒಂದು ಚೂರೂ ಲೋಪವಿಲ್ಲದಂತೆ ಮಾಡಿದ್ದಾರೆ ಅಂದರೆ ಆ ಶಿಲ್ಪಿಗಳ ನೈಪುಣ್ಯತೆ ಮತ್ತು 0 ಟಾಲರೆನ್ಸ್ ಅಕ್ಯುರಸಿನಲ್ಲಿ ಎರರ್ ಆಗದೆ ಇರುವಂಥ 0 ಟಾಲರೆನ್ಸ್ ಅಂತೀವಲ್ಲ ನಾವು, ಆ ಥರ ಒಂದು ಚೂರೂ ಲೋಪವಿಲ್ಲದಂತೆ ಈ ಕಂಬವನ್ನು ನಿರ್ಮಿಸಿದ್ದಾರೆ. ಈ ಕಂಬವೇ ಅಲ್ಲ, ದೇವಸ್ಥಾನದ ಪ್ರತಿಯೊಂದು ಭಾಗವನ್ನ ಚೂರು ಲೋಪವಿಲ್ಲದಂತೆ ಆ ಶಿಲ್ಪಿಗಳು ನಿರ್ಮಿಸಿದ್ದಾರೆ. ಅಂದ್ರೆ ಆ ಶಿಲ್ಪಿಗಳ ಎಕ್ಸಲೆನ್ಸ್, ಆ ನೈಪುಣ್ಯತೆ ಅಂತೀವಲ್ಲ, ಅದು ಎಷ್ಟರ ಮಟ್ಟಿಗೆ ಇತ್ತು ಅಂತ ನಾವು ಜಸ್ಟ್ ಈಗ ಇಮ್ಯಾಜಿನ್ ಮಾಡ್ಕೋಬಹುದು. ಹೌದು ಹೌದು ಸರ್. ಸೊ ನೀವು ದೇವಸ್ಥಾನದ ಒಳಭಾಗವನ್ನು ನೋಡಿದ್ರೆ ಇದು ನವರಂಗ ಭಾಗ. 4 ಪಿಲ್ಲರ್ ಇದೆ. ನವರಂಗ ಅಂದ್ರೆ ನವ ಅಂದ್ರೆ 9, ಅಂದ್ರೆ 9 ಅಂಕಣಿಗಳು ಇಲ್ಲಿದೆ. 1 2 3 ಮತ್ತೆ ಈ ಭಾಗದಲ್ಲಿ 4 5 6 7 8 9. ಓಕೆ. 9 ಭಾಗಗಳಲ್ಲಿ ಮೇಲ್ಗಡೆ ನೀವು ಭುವನೇಶ್ವರಿ ಅಥವಾ ವಿತಾನ ಅಂತ ಕರಿತೀವಿ ನಾವು. ಅಲ್ಲಿ ಈ ವಿತಾನಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ನಾವು ಸಾಮಾನ್ಯವಾದ ಭಾಷೆಯಲ್ಲಿ ಭುವನೇಶ್ವರಿ ಅಂತ ಕರಿತೀವಲ್ಲ, ಅದು ಪ್ರತಿಯೊಂದು ಭುವನೇಶ್ವರಿಯು ಒಂದರಂತೆ ಇನ್ನೊಂದಿಲ್ಲ. ಪ್ರತಿಯೊಂದು ಒಂದು ಡಿಸೈನ್ ಅಲ್ಲಿ ಇರುವಂತದ್ದು ಇನ್ನೊಂದರಲ್ಲಿ ರಿಪೀಟ್ ಆಗಿಲ್ಲ. ಆದ್ರೆ ಇಷ್ಟು ವಿಧಾನಗಳು ಮತ್ತೆ ಈ ಡಿಸೈನ್ಸ್ ಇದೆಯಲ್ಲ, ಇದು ಜಾಮೆಟ್ರಿಕಲ್ ನಾಲೆಜ್ ಇಲ್ಲದೆ ಇದನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಪ್ರತಿಯೊಂದು ಮತ್ತೆ ಇಲ್ಲಿರುವಂತ ವಿಧಾನ ಇದೆಯಲ್ಲ, ಇದು ಸೊ ಯಾವುದೇ ವಿಧಾನದ ಮೂಲೆಗಳಿದೆಯಲ್ಲ ಅದು ನಮಗೆ 4ರ ಗುಣಾಕಾರದಲ್ಲಿ ಬರುತ್ತೆ. 4 8 16 32 64 ಈ ಗುಣಾಂಕದಲ್ಲಿ ನಮಗೆ ಆ ಮೂಲೆಗಳು ಕಾಣಿಸುತ್ತೆ. ಓಕೆ. ಮತ್ತೆ ಶೈವ ದೇವಸ್ಥಾನಗಳಾದರೆ ಒಳಗಡೆ ನಮಗೆ ಅಷ್ಟದಿಕ್ಪಾಲಕರ ಶಿಲ್ಪಗಳು ಇರ್ತವೆ. ಮಧ್ಯದಲ್ಲಿ ನಾಟ್ಯ ಶಿವ, ಸುತ್ತಲೂ ಅಷ್ಟದಿಕ್ಪಾಲಕರ ಶಿಲ್ಪಗಳು ಇರ್ತವೆ. ಮುಖ್ಯ ಗರ್ಭಗುಡಿಗೆ ಎಡ ಮತ್ತು ಬಲಭಾಗದಲ್ಲಿ 2 ದೇವಕೋಷ್ಠಗಳಿದೆ. ದೇವಕೋಷ್ಠ ಅಂದ್ರೆ ಸಣ್ಣ ಮಂಟಪ, ಅಂದ್ರೆ ದೇವಾಲಯದ ಮಿನಿಯೇಚರ್ ಅಂತ ನಾವು ಹೇಳ್ಬೋದು. ಇದು ಪೂರ್ಣ ದೇವಾಲಯ, ಕಲಶ, ಶಿಖರ, ಗಂಠಾಭಾಗ, ಶಿಖರ, ಅಲ್ಲಿಂದ ಮುಂದೆ ಪ್ರವೇಶ ದ್ವಾರ. ಮತ್ತೆ ಇಲ್ಲಿ ನೀವು ನೋಡಿ ಕಂಬಗಳ ಭಾಗ ಕೂಡ ನೋಡ್ಬೋದು ನೀವು. ಇದೆಲ್ಲ ಇದು ಕಂಬಗಳ ಮಿನಿಯೇಚರ್. ಮತ್ತೆ ಒಳಗಡೆ ಮುಖ್ಯ ಗರ್ಭಗುಡಿನಲ್ಲಿ ದೇವರಿರೋ ಹಾಗೆ ಇಲ್ಲಿ ಗರ್ಭಗುಡಿನಲ್ಲಿ ಕೂಡ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸಾಮಾನ್ಯವಾಗಿ ನಮಗೆ ಶೈವ ದೇವಸ್ಥಾನಗಳಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಸಪ್ತಮಾತೃಕ, ದಕ್ಷಿಣಾಮೂರ್ತಿ, ಮಹಿಷಾಸುರಮರ್ದಿನಿ
ಇದು ಸಾಮಾನ್ಯವಾಗಿ ನಿಮಗೆ ಶೈವ ದೇವಸ್ಥಾನಗಳಲ್ಲಿ ಕಾಣ್ತವೆ. ಆದರೆ ಈ ದೇವಸ್ಥಾನದಲ್ಲಿ ವಿಷ್ಣು ಮುಖ್ಯ ಗರ್ಭಗುಡಿನಲ್ಲಿ ಲಕ್ಷ್ಮೀನಾರಾಯಣ ಇದ್ದಾಗ ಆ ಕಡೆ ಈ ಕಡೆ ಇರುವಂಥ ದೇವಕೋಷ್ಠಗಳಲ್ಲಿ ನಮಗೆ ಗಣಪತಿ ಮತ್ತು ಮಹಿಷಾಸುರ ಮರ್ದಿನಿ ಇರೋದು ಬಹಳ ಬಹಳ ಅಪರೂಪ. ಮುಖ್ಯ ಗರ್ಭಗುಡಿಯಲ್ಲಿ ಸ್ಥಾನಕ ಭಂಗಿಯಲ್ಲಿ ಇರುವಂತಹ ಸುಮಾರು ಪೀಠದಿಂದ ಸೇರಿದರೆ ಸುಮಾರು 6 ಅಡಿ ಎತ್ತರದ ಲಕ್ಷ್ಮೀನಾರಾಯಣ ವಿಗ್ರಹವಿದೆ. ಪೀಠದ ಮಧ್ಯಭಾಗದಲ್ಲಿ ವಿಷ್ಣುವಿನ ವಾಹನವಾದ ಗರುಡನ ಶಿಲ್ಪವಿರೋದು ವೈಷ್ಣವ ವಿಗ್ರಹಗಳಲ್ಲಿ ಸಾಮಾನ್ಯ. ಹೌದು ಸರ್. ಲಲಾಟ ಬಿಂಬದಲ್ಲಿ ಕೂಡ ಮಿನಿಯೇಚರ್ ಮುಖ್ಯ ಗರ್ಭಗುಡಿಯಲ್ಲಿ ಏನು ವಿಗ್ರಹ ಇದೆ ಅದರ ಮಿನಿಯೇಚರ್ ಐಡಲ್ ಒಂದಿರುತ್ತೆ ಇಲ್ಲಿ. ಇಲ್ಲಿ ನೀವು ನೋಡ್ಬೋದು ಲಕ್ಷ್ಮೀನಾರಾಯಣದ ಒಂದು ವಿಗ್ರಹ ಇದೆ ಇಲ್ಲಿ. ಸೊ ಪ್ರವೇಶ ದ್ವಾರವನ್ನು ನೃತ್ಯಪಟುಗಳು ಅಂದರೆ ನೃತ್ಯ ಮಾಡ್ತಾ ಇರುವಂಥ ಸ್ತ್ರೀ ವಿಗ್ರಹಗಳು ಮತ್ತು ವಾದ್ಯಗಳನ್ನು ನುಡಿಸ್ತಾ ಇರುವಂಥವ್ರು ನೋಡಿ ಡೋಲು. ಹೌದು, ಇಲ್ಲಿ ಡೋಲ್ ನುಡಿಸ್ತಾ ಇದ್ದಾರೆ, ಈತ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಈ ಕಡೆ ಸ್ತ್ರೀ ವಿಗ್ರಹಗಳಿದೆ ಮತ್ತು ಇದೆಲ್ಲ ಕಂಬಗಳ ಮಿನಿಯೇಚರ್ಗಳಿವೆಲ್ಲ. ಕಂಬಗಳ ಮಿನಿಯೇಚರು, ಶಿಖರಗಳ ಮಿನಿಯೇಚರ್ಸ್ ಇವೆಲ್ಲ. ಸೊ ಇದರ ಮಧ್ಯದಲ್ಲಿ ಲಲಾಟ ಬಿಂಬದ ಎರಡೂ ಕಡೆ ಹೊಯ್ಸಳರ ಲಾಂಛನ ಅಂತ ನಾವೇನು ಕರಿತೀವಿ, ಸಳನು ಹುಲಿಯ ಅಥವಾ ಸಿಂಹವನ್ನು ಕೊಲ್ಲುತ್ತಾ ಇರುವಂಥ ಲಾಂಛನಗಳನ್ನು 3 ಗರ್ಭಗುಡಿಗಳಲ್ಲಿ ಅಳವಡಿಸಿದ್ದಾರೆ. ಸೊ ದೇವಸ್ಥಾನದ ರಚನೆ ಪ್ರಕಾರ ಗರ್ಭಗುಡಿ, ಅಂತರಾಳ ಅಂದರೆ ಶುಕನಾಸಿ ಅಂತ ಕೂಡ ನಾವು ಕರಿತೀವಿ. ಇದರಲ್ಲಿ ನೇರವಾಗಿ ಗರ್ಭಗುಡಿಯ ನೇರವಾಗಿ ಮೇಲ್ಗಡೆ ಶಿಖರ ಬಂದಿರುತ್ತೆ. ಶಿಖರದ ಮುಂಭಾಗ ನಾಸಿ ಅಂದರೆ ಮೂಗು. ಇದು ಶಿಖರ ಅಂದರೆ ಇದು ಮೂಗಿನ ಭಾಗ, ನಾಸಿ ಅಂತ ಕರಿತೀವಿ. ಆ ನಾಸಿಯ ಭಾಗದ ಕೆಳಗಡೆ ಈ ಪೋರ್ಷನ್ ಬರುತ್ತೆ. ಓಕೆ, ಈ ಪೋರ್ಷನ್ ಇದನ್ನ ನಾವು ಅಂತರಾಳ ಅಂತಾನೂ ಕರಿತೀವಿ, ಶುಕನಾಸಿ ಅಂತ ಕೂಡ ಕರಿತೀವಿ. ಇದರ ನಂತರ ಬರೋದು ನಮಗೆ ನವರಂಗ. ಈ ನವರಂಗದ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ನಾವು ದೇವಸ್ಥಾನಗಳಿಗೆ, ಆಗಿನ ಕಾಲದಲ್ಲಿ ದೇವಸ್ಥಾನಗಳಿಗೆ ದಾನ ದತ್ತಿಗಳನ್ನು ಕೊಡಬೇಕಾದ್ರೆ ಅಂಗರಂಗಭೋಗ ಅಂತ ದಾನ ಕೊಡ್ತಿದ್ರು. ಆ ರಂಗಭೋಗ ಅಂತ ಒಂದು ಸೇವೆ ಇರ್ತಿತ್ತು. ಆ ಸೇವೆಯ ಪ್ರಕಾರ ಇಲ್ಲಿ ಒಂದು ನೃತ್ಯ ಮಂಟಪ ಇರ್ತಿತ್ತು. ಅಂದರೆ ಒಂದು ಅರ್ಧ ಅಡಿ ಎತ್ತರದ ಒಂದು ವೇದಿಕೆ ಇರ್ತಿತ್ತು ಸರ್ಕಲ್ ಶೇಪಲ್ಲಿ. ಅದರಲ್ಲಿ ದೇವರಿಗೆ ನೃತ್ಯ ಸೇವೆಯನ್ನು ಮಾಡಿಸ್ತಿದ್ರು. ಓಕೆ, ವಿಶೇಷವಾದ ಸಂದರ್ಭಗಳಲ್ಲಿ ನೃತ್ಯ ಸೇವೆ ಕೂಡ ನಡೀತಾ ಇತ್ತು. ಲಕ್ಷ್ಮೀ ನರಸಿಂಹನ ವಿಗ್ರಹ ಇದೆ. ಎಡಗಡೆ ತೊಡೆ ಮೇಲೆ ಲಕ್ಷ್ಮೀ ಕೂತಿರ್ತಾಳೆ. ಸೊ ಮುಖ್ಯ ದೇವರು ನರಸಿಂಹಸ್ವಾಮಿ. ಆತ ಚಕ್ರ, ಶಂಖ, ಗದೆ ಮತ್ತು ಇನ್ನೊಂದು ಕೈಯಲ್ಲಿ ಪದ್ಮವನ್ನು ಇಟ್ಕೊಂಡಿರುವಂಥ ಲಕ್ಷಣಗಳಿದೆ. ಮತ್ತು ಪೀಠದಲ್ಲಿ ವಿಷ್ಣುವಿನ ವಾಹನನಾದಂಥ ಗರುಡನ ಶಿಲ್ಪ ಇದೆ. ಸೊ ಲಕ್ಷ್ಮಿಯು ಸ್ವಾಮಿ ತೊಡೆ ಮೇಲೆ ಕೂತ್ಕೊಂಡಿದ್ದಾಗ ಒಂದು ಕೈಯಲ್ಲಿ ಪದ್ಮವನ್ನು ಇಟ್ಕೊಂಡಿರ್ತಾಳೆ, ಇನ್ನೊಂದು ಕೈಯಲ್ಲಿ ಸ್ವಾಮಿಯನ್ನು ಬಲಗೈಯಿಂದ ಬಳಸಿರ್ತಾಳೆ ಸಪೋರ್ಟ್ಗೆ ಅಂತ. ಅದು ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ನರಸಿಂಹ ಮೂರ್ತಿಗಳಲ್ಲಿ ಸಾಮಾನ್ಯವಾದ ಲಕ್ಷಣ, ಲಕ್ಷ್ಮಿ ಯಾವ ಥರ ಕೂತಿರಬೇಕು ಅಂತ. ಸೊ ಎಡಗಡೆ ಇರುವಂಥ ಗರ್ಭಗುಡಿನಲ್ಲಿ ವೇಣುಗೋಪಾಲ ಸ್ವಾಮಿ ಇದೆ. ಈ ವಿಗ್ರಹದ ಪೀಠದಲ್ಲೂ ಕೂಡ ನಮಗೆ ಗರುಡನ ಶಿಲ್ಪವನ್ನು ನಾವು ನೋಡಬಹುದು. ಎರಡು ಮೂರ್ತಿಯ ಎರಡು ಕಡೆ ಶ್ರೀದೇವಿ ಮತ್ತು ಭೂದೇವಿಯರ ಶಿಲ್ಪಗಳು ಕೂಡ ಇದೆ. ಹೊಯ್ಸಳರ ಕಾಲದ ವೇಣುಗೋಪಾಲ ಮೂರ್ತಿಗಳಲ್ಲಿ ವಿಶೇಷವಾಗಿ ನಮಗೆ ಮರದ ಕೆಳಗಡೆ ನಿಂತು ಕೊಳಲನ್ನು ನುಡಿಸ್ತಾ ಇರುವಂಥ ವೇಣುಗೋಪಾಲ ಮತ್ತು ಸುತ್ತಮುತ್ತ ದನಕರುಗಳು, ಗೋಪಾಲಕರು ಇರುವಂಥ ಶಿಲ್ಪಗಳೇ ನಮಗೆ ಜಾಸ್ತಿ ಕಾಣಿಸ್ತವೆ. ಆದರೆ ಹೊಸವಳ್ಳೂರಿನ ಈ ವೇಣುಗೋಪಾಲ ವಿಗ್ರಹದಲ್ಲಿ ನಮಗೆ ತಲೆಯ ಹಿಂದ್ಗಡೆ ಆ ಚಕ್ರದ ಮಾದರಿ ಹೊಂದಿದೆ ನೋಡಿ. ಅದು ಸೂರ್ಯನ ಕಿರಣಗಳು ಬರ್ತಾ ಇರುವಂಥ ಆ ಥರದೊಂದು ಪ್ರಭಾವಳಿ ಇಲ್ಲಿದೆ. ಅದೇ ಸಾಂಪ್ರದಾಯಿಕ ವೇಣುಗೋಪಾಲ ವಿಗ್ರಹದಂತೆ ನಮಗೆ ದನಕರುಗಳು, ಗೋಪಾಲಕರು ಮತ್ತು ಮರ ಅದರ ರಚನೆ ಇಲ್ಲಿಲ್ಲ. ಸೊ ಇದು ಈ ವಿಗ್ರಹದ ಒಂದು ವಿಶೇಷ. ಓಕೆ. ಹಳೇಬೀಡಲ್ಲಿ ದೇವಾಲಯದ ಹೊರಗಡೆ ಮುಖ್ಯ ದ್ವಾರದ ಮೇಲ್ಗಡೆ ವಿಷ್ಣುವರ್ಧನ ರಾಜ ಆತ ಒಡ್ಡೋಲಗದಲ್ಲಿ ಕುಳಿತಿರಬೇಕಾದ್ರೆ ಆತನ ಆಸ್ಥಾನಿಕರು, ಸೇವಕರು, ರಾಣಿಯರು, ಮಂತ್ರಿಗಳು, ವಿವಿಧ ಅಧಿಕಾರದಲ್ಲಿರುವಂಥವರು ಎಲ್ಲರೂ ಆತನ ಒಡ್ಡೋಲಗದಲ್ಲಿ ರಾಜನ ಜೊತೆ ಇರುವಂಥದ್ದು ಒಂದು ಶಿಲ್ಪ ಇದೆ. ಅದನ್ನು ವಿಷ್ಣುವರ್ಧನ ವಿಗ್ರಹ ಅಂತಲೇ ಎಲ್ಲರೂ ಭಾವಿಸಿದ್ದಾರೆ. ಅದೇ ಮಾದರಿಯ ಶಿಲ್ಪಗಳು ಈ ದೇವಸ್ಥಾನದ ಈ ಭುವನೇಶ್ವರಿಯ 4 ಕಡೆ ನಾವು ನೋಡಬಹುದು. ನೀವು ಅಲ್ಲಿ ಸೆಂಟ್ರಲ್ ನೋಡಿದ್ರೆ ಅಲ್ಲಿ ಒಬ್ಬ ಪೀಠದ ಮೇಲೆ ಕೂತಿರ್ತಾನೆ. ಆತನ ಎರಡೂ ಕಡೆ ಅಧಿಕಾರಿಗಳು ವಿವಿಧ ವೆಪನ್ಸ್, ಸ್ಥಾನಮಾನಕ್ಕೆ ತಕ್ಕನಂಗೆ ಇರುವಂಥ ವೆಪನ್ಸ್ನ ಇಟ್ಕೊಂಡು ಅವನ ಜೊತೆ ನಿಂತಿದ್ದಾರೆ. ನಾವು ಜೂಮ್ ಅಂತ ನೋಡಿ ಸರ್, ನಮ್ಮ ಇಡೀ ಜೂಮ್ ಅಂತ ನೋಡ್ತೀವಿ, ಯಾವುದೋ ಜನ ಪುಣ್ಯ ಸ್ವಾಮಿ ಇದು. ಆದರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಸರ್, ನೀವು ಒಂದು ಹೆಜ್ಜೆ ಕಿತ್ತ ಅಂದರೆ ಚಾಮುಂಡೇಶ್ವರಿ ಕಾಣ್ತದೆ,
ಇಲ್ಲಿ ನಿಂತ್ಕೊಳ್ಳಿ ಸರ್, ಇಲ್ಲಿ ನಿಂತ್ಕೊಳ್ಳಿ. ಒಂದ್ ಹೆಜ್ಜೆ ಕಿಲಿ ಇಲ್ಲಿಗೆ, ಹಿಂಗೆ ಹೆಜ್ಜೆ ಕಿತ್ತ ಅಂದ್ರೆ ಗಣಪತಿ ಕಾಣ್ತದೆ ನೋಡಿ ಸರ್. ಓಕೆ, ಹೌದು. ಇನ್ನೊಂದು ಹೆಜ್ಜೆ ಕಿತ್ತ ಅಂದ್ರೆ ಇಲ್ಲಿ ಮರೆ ಆಯ್ತದೆ ಸರ್. ಸ್ವಲ್ಪ ಈ ಜಾಗದಲ್ಲಿ ನಿಂತ್ಕೊಂಡು ಒಂದೇ ಹೆಜ್ಜೆ ಕಿತ್ತ ಅಂದ್ರೆ ಚಾಮುಂಡೇಶ್ವರಿ ಕಾಣ್ತದೆ ನೋಡಿ ಸರ್. ಹೌದು, ಕಾಣಿಲ್ಲ? ಹೌದು, ಹೌದು. ಇಲ್ಲಿ ನೋಡಿ ಸರ್, ಕಾಳಿಂಗ ಮರದಲ್ಲಿ ಎಷ್ಟು ಸೌಂದರ್ಯ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಹಳೇಬೀಡು ಬೇಲೂರಿಗಿಂತ ಉನ್ಮತಿಯಾದ ನೀವಾಗಿ ನಿಗಾಕ ಮಾತು ಗೊತ್ತಾಗೋದು, ನಿಗಾಕ್ಲಿದ್ರೆ ಏನೂ ಅರ್ಥ ಆಗಲ್ಲ ಸರ್. ಇದು ಎಲ್ಲದಕ್ಕಿಂತ ಓಪನ್ ಜಾಸ್ತಿ ಐತೆ ನೋಡಿ ಸರ್. ನಾನು ನಿಂತಿರೋ ಡೈರೆಕ್ಷನ್ ಎರಡೇ ಓಡು ಸರ್. ಈ ಮಧ್ಯೆ ವಾಲೆಗೆ ಹಾಕೋ ತೀರ್ಪು ಮಧ್ಯದಿಂದ ಬಿಸ್ತು ಅಂದ್ರೆ ಓಪನ್ ಇವತ್ತಿಗೂ ಆಯ್ತದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ವಹಿಸಿದ ಮೇಲೆ ಯಾವುದೇ ಕಾರಣಕ್ಕಾಗಲಿ ಮುಟ್ಟಕ್ಕಲ್ಲ, ಯಾವುದೇ ದೊಣ್ಣೆ ತೋರಿಸೋಕ್ಕೂ ಬಿಡಿಗಿಲ್ಲ ಸರ್. ಇಲ್ಲಿ ನೋಡಿ ಸರ್ ಎಷ್ಟು ಸೌಂದರ್ಯ ಐತೆ ಕೆತ್ತನೆ ಮಾಡಿದ್ದಾರೆ ಅಂತ. ಇಲ್ಲಿ ಹಳೆ ಬಿಡು ಬಂದ್ರೆ ಹೆಬ್ಬೆಟ್ಟು ಬಸವಣ್ಣ, ಹೊಸಳು ಬಂದ್ರೆ ಹೆಬ್ಬೆಟ್ಟು ಆಂಜನೇಯ ನೋಡೋದು ಕಂಡ್ರಿ. ಟೆಕ್ನಿಕಲ್ ಏನು ಗೊತ್ತಾಗ ನಾನು ಹೇಳಿದ್ರೆ ಗೊತ್ತಾಗೋದು. ಟೆಕ್ನಿಕಲ್ ನೋಡಿ ಸರ್, ಬಳ್ಳಿ ಆಕಾರದಲ್ಲಿ ಐತಿ, ಹೆಬ್ಬೆಟ್ಕಾದ್ರೆ ಆಂಜನೇಯ ಐತೆ ನೋಡಿ ಸರ್. ಹಳೆ ಬಿಡ್ಗಂದ್ರೆ ಹೆಬ್ಬೆಟ್ಟು ಬಸವಣ್ಣ, ಹೊಸಳು ಬಂದ್ರೆ ಹೆಬ್ಬೆಟ್ಕಾದ್ರೆ ಆಂಜನೇಯ. ಲತಾಪಟ್ಟಿ ನೋಡಿದ್ರೆ ನೀವು ಮಿಡಿ ಜೂಮದಲ್ಲಿ ನೋಡೋಕ್ಕಾಗಲ್ಲ, ನೋಡೋಕ್ಕೆ ಸಾಧ್ಯ ಇಲ್ಲ ಸರ್. ಲತಾಪಟ್ಟಿ ನೋಡಿ ಸರ್. ನೋಡೋಕ್ಕಾಗಲ್ಲ, ನೋಡೋಕೆ ಸಾಧ್ಯ. 8 ಮೂಲೆ ಬೆಡ್ ಆಗುತ್ತೆ ಈ ಜಾಗದಲ್ಲಿ. ನನ್ನ ಜಾಗದಲ್ಲಿ ನಿಂತ್ಕೊಂಡ್ರೆ 8 ಮೂಲೆ, ಅದು ಮರ ಅಲ್ಲ, ಕಬ್ಬಣ ಅಲ್ಲ, ಏನೂ ಇಲ್ಲ ಸರ್. 8 ಮೂಲೆ ಯಾವ ಥರ ಬೆಂಡ್ ಆಗುತ್ತೆ ನೋಡಿ. ಮೊದಲು 8 ಮೂಲೆ ಬೆಂಡ್ ಆಗುತ್ತೆ ನೋಡಿ ಸರ್. ಹೌದು, ಇಲ್ಲಿ 8 ಮೂಲೆ ನೀವು ನೋಡಿದ್ರು ಮಾತ್ರ ಗೊತ್ತಾಗ, ನೋಡಲಿಲ್ಲ ಅಂದ್ರೆ ನನ್ನ ಎಷ್ಟೇ ಕೆಚ್ಚು ಪಡ್ಕೊಂಡ್ರು ಅರ್ಥ ಆಗಲ್ಲ ಸರ್. 8 ಮೂಲೆ ನೋಡಿದ್ರು ಮಾತ್ರ. 8 ಮೂಲೆಯಲ್ಲಿ 8 ದಾರಿನೇ ತೋರಿಸಿದ್ರು ನೋಡಿ ಸರ್. ಇಲ್ಲಿ ಒಂದೇ ಕಲ್ಲು ಅನ್ನೋದಕ್ಕೆ ನಿಮ್ಗೆ ಐಡೆಂಟಿಟಿ ನೋಡಿ ಸರ್, ಎಷ್ಟು ಅದ್ಭುತ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ಬನ್ನಿ ಸರ್, ಹೊಯ್ಸಳ 8 ಹೊಯ್ಸಳ ಲಾಂಛನ ನೀವು ಕತ್ತೆತ್ರ ಮಾತ್ರ ಗೊತ್ತಾಗುತ್ತೆ, ಕತ್ಲಿಲ್ಲ ನಿಮ್ಗೆ ಏನು ಅರ್ಥ ಆಗಲ್ಲ ಸರ್. ಇಲ್ಲಿ ಸುಂದರಗೆ 24 ಕಳಸನ ಕೆತ್ತನೆ ಮಾಡಿ ನೋಡಿದೇನೆಂದ್ರೆ ಏನು ದೇವೇಂದ್ರ ಅರಮನೆಗಿಂತ ಅದ್ಭುತ ಆಗೈತೆ ನೋಡಿ ಸರ್. ನೀವು ಲೆಕ್ಕಾದ್ರೆ ಎಷ್ಟು ಸೌಂದರ್ಯ ಕೆತ್ತನೆ ಮಾಡಿದ್ರೆ 24 ಮೇಲ್ಗಡೆ ಕಳಸ ನೋಡಿ, 24 ಕಳಸನ ಎಷ್ಟು ಅದ್ಭುತ ಬಿಟ್ಟಿದ್ದಾರೆ ಅಂದರೆ ಅಂಗೈ ಎಷ್ಟಾಗುತ್ತೆ ಅಷ್ಟೇ ಗಣಪತಿ ಕೆತ್ತನೆ ಮಾಡಿದ್ದಾರೆ ಸರ್. ಪ್ರಹ್ಲಾದ ಇದು ಗಣಪತಿ ಇಲಿ ವಾಹನಕ್ಕೆ ಎಷ್ಟು ಅದ್ಭುತವಾಗಿ ಇಲಿ ಕೂಡ ಪೇಸ್ಟ್ ಕಮ್ಮಿ ಬಿಡ್ಬೇಕಲ್ಲ, ಇಲಿ ಕೂಡ ಮಾಡಿದ್ದಾರೆ ನೋಡಿ ಸರ್. ನಿಮಗೆ ನಿಗಾಕರು ಮಾತ್ರ ಗೊತ್ತಾಗುತ್ತೆ, ನಿಗಾಕ್ಲಿ ಅಂದ್ರೆ ನಿಮ್ಗೆ ಏನೂ ಅರ್ಥ ಆಗೋದೇ ಇಲ್ಲ ಸರ್. ಎಷ್ಟು ಸೌಂದರ್ಯ 24 ಕಳಸ ನೋಡಿ ಸರ್. ಇದು ಬಾಲ ಗಣಪತಿ. ಮಕ್ಕಳು ಹಣ್ಣು ಹಂಪಲ ಕೊಟ್ಟರೆ, ಯಾವ್ದಾದ್ರು ಹಣ್ಣು ಹಂಪಲ ಕೊಟ್ಟರೆ ಕಾಲು ಕೂತ್ಕೋತಾವ, ಅದೇ ಗಣಪತಿ ಕೆತ್ತನೆ ಮಾಡಿದೆ ನೋಡಿ ಸರ್. ಇದೊಂದು ತ್ರಿಕುಟಾಚಲ ದೇವಾಲಯವಾಗಿದೆ. ನಾನು ಹಿಂದೊಮ್ಮೆ ಹೇಳಿದ ಹಾಗೆ ಹೊರಭಾಗದಿಂದ ನೋಡಿದಾಗ ನಮಗೆ ಮೂಲ ಶಿಖರದ ಮೇಲ್ಗಡೆ ಒಂದು ಶಿಖರ ಕಾಣುತ್ತೆ, ಮೂಲ ಗರ್ಭಗುಡಿಯ ಮೇಲೆ ಶಿಖರ ಕಾಣುತ್ತೆ. ದೂರದಿಂದ ಏಕಕೂಟ ದೇವಾಲಯ ಅಂತ ನಾವು ಅಂದ್ಕೋತೀವಿ. ಆದರೆ ಒಳಗಡೆ ಬಂದಾಗ ನಮಗೆ ಬಲ ಮತ್ತು ಎಡಭಾಗಗಳಲ್ಲಿ ಕೂಡ ಗರ್ಭಗುಡಿಗಳಿದ್ದು ವೈಷ್ಣವ ವಿಗ್ರಹಗಳನ್ನು ನೋಡ್ಬೋದು. ಶೈವ ದೇವಾಲಯಗಳು ತ್ರಿಕೂಟ ದೇವಸ್ಥಾನಗಳಾಗಿದ್ದರೆ 3 ಗರ್ಭಗುಡಿಗಳಲ್ಲಿ ನಾವು ಶಿವಲಿಂಗಗಳನ್ನೇ ನೋಡ್ತೀವಿ. ಆದರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತವಾಗಿರುತ್ತೆ. ಅದರ ಪಾಣಿಪೀಠದ ಆಧಾರದಿಂದ ನಾವು ಅದನ್ನು ಗುರುತಿಸ್ಬೋದು. ವೈಷ್ಣವ ತ್ರಿಕೂಟ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ನಮಗೆ ಮುಖ್ಯ ಗರ್ಭಗುಡಿಯಲ್ಲಿ ಲಕ್ಷ್ಮೀನಾರಾಯಣ ಇರ್ಬೋದು, ಜನಾರ್ದನ ಇರ್ಬೋದು. ಆದರೆ ಬಲ ಮತ್ತು ಎಡಗಡೆ ಗರ್ಭಗುಡಿಯಲ್ಲಿ ನಮಗೆ ಮುಕ್ಕಾಲು ಪಾಲು ತ್ರಿಕೂಟ ವೈಷ್ಣವ ದೇವಸ್ಥಾನಗಳಲ್ಲಿ ನರಸಿಂಹ, ಯೋಗ ನರಸಿಂಹ, ಲಕ್ಷ್ಮೀ ನರಸಿಂಹ ಮತ್ತು ವೇಣುಗೋಪಾಲ ವಿಗ್ರಹಗಳೇ ನಮಗೆ ಹೆಚ್ಚಾಗಿ ಕಾಣುತ್ತೆ. ಓಕೆ ಸರ್.